ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಬರ್ಡೇ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ 1.5 ಅವರ್ ಜರ್ನಿ ಇದೆ, ಸೊ ಅದಕ್ಕೋಸ್ಕರ ನಾವು ಬೇಗ ಮನೆ ಬಿಡ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಹಸ್ಬೆಂಡ್ಗೆ ಸ್ಲಿಪ್ಪರ್ ಎತ್ ಮಡಗಿ ನೀವೇನೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು, ಅಂದರೆ ಸೇಮ್ ನನ್ನ ಡ್ರೆಸ್ ನೋಡಿ, ನನ್ನ ಡ್ರೆಸ್ ಕಲರ್ನೇ ಅವರು ಚೂಸ್ ಮಾಡಿ ಸ್ಲಿಪ್ಪರ್ ಎತ್ತಿಟ್ಟಿದ್ದಾರೆ ಗಾಯ್ಸ್. ಆ ಕಲರ್ ಇರಲಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ರೆಡ್ ಹಾಕ್ಕೊಂಡೆ. ಇವರು ಹೆಂಗಂತಾರೆ ನೋಡಿ, ಹೆಲ್ಮೆಟ್ ಎತ್ಕೊಳ್ದೇನೆ ಬಂದ್ಬಿಟ್ಟಿದ್ದೆ, ಅವ್ರು ಹೆಲ್ಮೆಟ್ ಎತ್ಕೊಂಡು ಬಂದರು ಗಾಯ್ಸ್. ಹಾಂ ಗೈಸ್, ಬರ್ತಡೇಗೆ ಹೋಗೋದ್ರಿಂದ ಪಾಪಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ, ಅದಕ್ಕೋಸ್ಕರ ಗೊಂಬೆಗಳು ನೋಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ನೋಡಿದ್ರೆ ಎಷ್ಟು ಚೆನ್ನಾಗೈತೆ. ವಾವ್, ಯಾವುದು ಎಲ್ಲೋ ಪುಟಾಣಿ ಪಾಪ, ಅದನ್ನೇ ಹಾಕೊಳ್ಳಿ, ತಗೊಳ್ಳಿ. ಚಾಪರ್ ಚಾಯ್ಸ್ ಬಂದಿದ್ದೀವಿ ಗಾಯ್ಸ್. ನಾನು ಎಲ್ಲೇ ಹೋದ್ರೂ ನನ್ನ ಕಣ್ಣು ಕಿಚನ್ ಐಟಮ್ಸ್ ಮೇಲೆ ಬೀಳೋದು. ಎಷ್ಟು ಚೆನ್ನಾಗೈತೆ. ಹೋಗಿ ತುಂಬ ಗಟ್ಟಿಯಾಗಿ. ಹಾಂ ತೊಗೊಳ್ಳಿ. ಎಷ್ಟು ಚೆನ್ನಾಗೈತೆ ಪಾತ್ರೆಗಳೆಲ್ಲ, ಸ್ಟೀಲು. ಬಟ್ ಇವಾಗ ನಾನು ತಗೊಳ್ಳಲ್ಲ ಗೈಸ್, ಯಾಕಂದರೆ ಇವಾಗ ಹೋಗ್ತಾ ಇರೋದು ಫಂಕ್ಷನ್ಗೆ. ಈಗ ಸದ್ಯಕ್ಕೆ ಒಂದು ಗೊಂಬೆ ಬೇಕು, ಅದಕ್ಕೋಸ್ಕರ ಗೊಂಬೆ ತಗೊಳಕ್ಕೆ ಬಂದಿದ್ದೀವಿ ಗೈಸ್. ಬೇಡ, ಅದು ಚೆನ್ನಾಗಿಲ್ಲ ಗೈಸ್. ಇಲ್ಲೆಲ್ಲ ರೇಟ್ ಜಾಸ್ತಿ, ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟು ತೊಗೊಳ್ಳೇಬೇಕು ಇವಾಗ. ನಾವೀಗ ಅಲ್ಲಿ ಕುಂಬಳಗೂಡು ಸೈಡ್ ಹೋಗೋಕ್ಕಂತೂ ಆಗಲ್ಲ ಇವಾಗ, ಸೊ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಶಾಪ್ಗೆ ಬಂದಿದ್ದೀವಿ. ಸೆಲೆಕ್ಟ್ ಎಲ್ಲಿ ಅದು, ನಾನು ಅದನ್ನು ತಗೊಳ್ಳಿ ಅಂತ ಅದನ್ನ ಇಟ್ಟೇ ಬಿಟ್ಟಿದ್ದಾರೆ. ಹಾಂ ಅಪ್ಪ ಬೇಡ ಕಣಪ್ಪ, ಚಿಕ್ಕ ಮಗ, ಅದು ದೊಡ್ಡದೆಲ್ಲ ನೀವು ತಗೊಂಡು ಹೋಗ್ತೀನಿ. ಹೌದಾ, ನೋಡಿ ಅದಕ್ಕೆ ರೇಟ್ ಜಾಸ್ತಿ. ದೊಡ್ಡದು ಇದ್ದದ್ದು ಅಪ್ಪದು ಐತೆ, ಇದೇ ಕಮ್ಮಿ. ಫೈನಲಿ ಅದೇ ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್ ಬಿಲ್ ಮಾಡ್ಸೋಕ್ಕೆ. ಏನು ಗೊತ್ತಾ ಗೈಸ್, ಈ ಹೆಲ್ಮೆಟ್ ಹಾಕೋಬೇಕು ಅಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ. ಬಟ್ ಏನು ಮಾಡೋದು, ಸೇಫ್ಟಿ ಮುಖ್ಯ ಅಲ್ವಾ ಅಂತ ಹಾಕೋತೀನಿ. ಇದರಿಂದ ನನ್ನ ಹೇರ್ ಸ್ಟೈಲು ಸರಿಯಾಗಿ ಮಾಡ್ಕೊಳಕ್ಕಾಗಲ್ಲ ಗೈಸ್. ಗೈಸ್ ಏನಂದರೆ ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ ಗೈಸ್, ಅದಕ್ಕೋಸ್ಕರ ಬ್ಯಾಗ್ಸ್ ನೋಡ್ತಾ ಇದೆ. ನನಗೆ ಈ ಬ್ಯಾಗ್ಸ್ ತುಂಬ ಇಷ್ಟ ಆಯಿತು, ತೋರಿಸ್ತೀನಿ ನಿಮಗೆ. ಗೈಸ್ ಈ ಬ್ಯಾಗು ತುಂಬ ಚೆನ್ನಾಗೈತೆ, ವ್ಯಾನಿಟಿ ಬ್ಯಾಗ್. ಬಟ್ ರೇಟ್ ಮಾತ್ರ 1775 ಗೈಸ್. ನನಗೆ ತುಂಬ ಇಷ್ಟ ಆಯಿತು ಬ್ಯಾಗ್ ಈಗ ಚೆನ್ನಾಗೈತೆ. ಇವಾಗ ಏನಾದರೂ ಅವ್ರನ್ನ ತಗೊಡಿ ಅಂತ ಕೇಳಿದ್ರೆ ಅಷ್ಟೇ ಕತೆ. ಆದರೂ ಒಂದು ರೌಂಡ್ ಕೇಳಿ ನೋಡ್ತೀನಿ ಏನಂತ. ನಾನು ಆಗಲೇ ಹಾಕೋಬಿಟ್ಟಿದ್ದೀನಿ, ಪ್ಯಾಕ್ ಮಾಡಿಸ್ತಾವ್ರೆ ಗಿಫ್ಟು. ನೋಡಿ ತಗೊಳ್ಳ, ಚೆನ್ನಾಗೈತೆ. ಇನ್ನೂ ಎಷ್ಟು ಚೆನ್ನಾಗೈತೆ ನೋಡಿ, ನೋಡಿ ಒಂಥರ ಸಖತ್ತಾಗೈತೆ. ಐ ಲವ್ ಇಟ್. ಹಾಂ ರೇಟು ಚೆನ್ನಾಗೈತೆ. ನೋಡಿದೆ ಬಾರ್ಗೇನ್ ಕೊಡಲ್ವಾ, ಮಾಡಿದ್ರೆ ಕಮ್ಮಿನೇ ಮಾಡಲ್ವಾ? ಯಾಕೆ ಮಾಡಲ್ರು? ಚೆನ್ನಾಗೈತೆ, ನಂಗೆ ತುಂಬ ಇಷ್ಟ ಆಯಿತು ಬ್ಯಾಗ್. ಇದು ಮನೇಲಿ ಆಲ್ರೆಡಿ 3 ಇದೆ. ಲವ್ ಯು ಟು. ತಗೊಳ್ಳಿ, ಇಟ್ಬಿಡಪ್ಪ, ತಗಪ್ಪ ಅಪ್ಪ, ತಗೋ ಇಟ್ಬಿಡು, ಅಲ್ಲಿ ಇಟ್ಬಿಡಿ. ಯಾವ ಆಟ ಅಂದರೆ ಅದೇ ಜಾಗಕ್ಕೆ ಹೋಗಪ್ಪ. ರೇಟ್ ಜಾಸ್ತಿ ಗೈಸ್. ಎಷ್ಟೊತ್ತು ಪ್ಯಾಕ್ ಮಾಡೋದು? ಗೈಸ್ ಹಂಗೋ ಹಿಂಗೋ ಮಾಡಿ ಬಂದ್ವಿ ಗೈಸ್. ನೋಡಿದ್ರೆ ಇನ್ನೂ ಯಾರೂ ಇಲ್ಲ ಗೈಸ್ ಇಲ್ಲಿ. ನೋಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಗೈಸ್. ನಾವೇ ಬೇಗ ಬಂದಿರೋದು, ಇನ್ನೂ ಅವರೇ ಬಂದಿಲ್ಲ. ನಾವು
ನಾವು ಮಾತ್ರ ಬೇಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತಿದ್ದಾರೆ. ವಿಡಿಯೋ ಮಾಡು. ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇವಾಗ ಕೇಕ್ ಕೊಟ್ಟಿದ್ದಾರೆ ನೋಡಿ, ಐಸ್ ಕೇಕು. ನಾನು ಮತ್ತು ನಮ್ಮ ಆಂಟಿ ನಮ್ಮ ಹಸ್ಬೆಂಡು ತಿಂತಾ ಇದ್ವಿ ಗೈಸ್. ಓಯ್ ಸೋನ್ ತಿರ್ಗಲೇ ನೋಡಿ ಗೈಸ್, ಆ್ಯಟಿಟ್ಯೂಡು ಗೈಸ್. ಇದು ಯಾವ ಥರ ಅಂತ ಗೊತ್ತಿಲ್ಲ ಗೈಸ್. ಇದ್ರ ಜೊತೆಗೆ ವೈಟ್ ಚಿಕನ್ ಫ್ರೈ ಹಾಕ್ತಿದ್ದಾರೆ. ನಾನು ಒಂದ್ಸರಿ ಟೇಸ್ಟ್ ಮಾಡಿಲ್ಲ ಗೈಸ್, ಇವಾಗ ಟೇಸ್ಟ್ ಮಾಡಬೇಕು. ನೋಡಿ ಸಾವಿಗೆ ಥರ ಚೆನ್ನಾಗೈತೆ, ಟ್ರೈ ಮಾಡಬೇಕು ಗೈಸ್. ಫೈನಲಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಗೈಸ್. ಟೈಮ್ ಬಂದು 11 o'clock ಆಗಿದೆ ಗೈಸ್, ಅದಕ್ಕೆ ಇವಾಗ ಹೋಗ್ತಾ ಇದ್ವಿ. ಕಿಸಿದೆಯೇ, ಬರೀ ಅಲ್ಲಿ ಕಿಸಿದೆಯೇ ಒಂದು ಇದೇ ಆಗೋಯ್ತು. ಇದಾಗಿತ್ತು ಇವತ್ತಿನ ವ್ಲಾಗ್.